ಈ ಸೀನಣ್ಣ ಎಲ್ಗೋಯ್ತು ಗೊಬ್ಬರ ತುಂಬದ್ ಬಿಟ್ಟು ಎತ್ಲಾಗ ಹೋಗಿತ್ತಲ್ಲ ಬಣ್ಣಯ್ಯ. ಅಯ್ಯೋ ಜಲ್ದಿ ಓದ್ತಕ್ಕನ ಅಂದ್ರೆ ಎಲ್ಲ ಒಂದ ಮಾಡಕ್ಕೋ ಎತ್ಕೊ ಹೋಗಿರ್ಬೇಕೇನೋ ಬರುತ್ತೀರು ಒಂದ್ ಅವತ್ತು. ನಿಂಗಕಯ್ಯ ನಾನು ಹಿಂದೆ ಬಂದು ನಿಂತಿದ್ಯಾ ನೀನು? ಭಾಗ್ಯಕಯ್ಯ ಮತ್ತೆ ಅವಕ್ಕ ಗಂಗೆ ಅವಕ್ಕ ಎಲ್ಲಿ? ಅವರಿಬ್ರು ಓದ್ಕೊಂಡು ಹೋದ್ರಲ್ಲ, ಅಲ್ಲೇ ಇನ್ನು ಸೀನಣ್ಣ ಇಲ್ವಲ್ಲ, ಅಲ್ಲೇ ಒಂದ್ ಅವತ್ತು ಕುಕ್ಕಂಡ್ ಬತ್ತೀವಿ ಹೋಗ್ರಿ ಅಂತ ಹೇಳಿರಮ್ಮ ಅವ್ರೇನೆ. ಸೀನಣ್ಣ ಎಲ್ಗೋ ಹೋಗೈತಿ ಅಂತಾನ. ಹೌದೇನು? ಎಲ್ಗೋತಾವ ಅಣ್ಣಯ್ಯ? ಮಧ್ಯಾಹ್ನ ಆತಮ್ಮ ಲಸ್ಮಕ್ಕ ಎಲ್ಗೋದ್ಲು? ಬುತ್ತಿ ತಂದೆವಳ ಹೆಂಗೆ ಇರ್ಬೇಕಣಕೋ? ಅಲ್ಲಿ ಏನೋ ಮಾಡ್ತಿತ್ತಲ್ಲ, ಏನ್ ಮಾಡ್ತಿದ್ಲು? ಅವಳೇನು ಒತ್ತಾಕಕ್ ಬಂದಿರ್ಲಿಲ್ಲಮ್ಮ, ಕಾಲ ಬೇರೆ ಸೆನಕಿರ್ಲಿಲ್ಲಲ್ಲ. ನೀನೇನು ಒತ್ತಾಕ್ ಬೇಡ ಅಂತಾನ ಸೀನಪ್ಪ ಹೇಳ್ದನ, ಅದಕ್ಕೇನೆ ಒತ್ತಾಕ್ತಿರ್ಲಿಲ್ಲ. ಅವಳು ಯಾತ ಬುಡದ್ದೆಲ್ಲ ಯಾತ ಹುಲ್ಲೆಲ್ಲ ಕೀಳ್ತಿದ್ಲಮ್ಮ ಅಡಿಕೆ ಗಿಡದಾಗಲ್ದ. ಎಲ್ಗೋದ್ಲ ಏನ ಬಂದ್ಲು ಲಸ್ಮಕ್ಕ. ಲಸ್ಮಕ್ಕ ಎಲ್ಗೋಗಿದ್ದೆ? ಎಲ್ಗೋದ್ದೆ ಸೀನಪ್ಪ? ಅಲ್ಲಿ ಯಾತ ಮೋಟ್ರ್ ಏನೋ ಎತ್ಕೊಂಡಿಲ್ವಂತೆ ನೋಡ್ತೀನಿ, ಹಂಗೆ ಉಣ್ಣೋಗ್ರಿ ಮಧ್ಯಾಹ್ನ ಆತು ಅಂತ ಹೇಳ್ತಾಯಪ್ಪ. ನಡೀರಿ ಉಂಬನ, ಉಂಡು ಬಂದು ಆಮೇಲೆ ಮಣ್ಣು ಒತ್ತಾಕಕ್ಕಾಗುತ್ತೆ. ನಡಿಯೇ ನಿಂಗಕಯ್ಯ, ನಡಿಯಮ್ಮ ಮಂಗಮ್ಮ. ಸರಿ ಬಾರಮ್ಮ, ನನಗೂ ಹೊಟ್ಟಸ್ತಿತ್ತು, ನಾನು ಎದ್ಗೋಲ್ಲ ಲಸ್ಮಕ್ಕ ಅಂತಾನ ಅನ್ಕಂತಿದ್ದೆ. ಅಷ್ಟೊಳಗೆ ಬಂದೆ ನೋಡು. ಎಲ್ಲಿಕ್ಕಿದ್ದೆ ಬುತ್ತಿನ? ಅಲ್ಲ ಅಡಿಕೆ ಗಿಡ ಇಕ್ಕಿ ನಡೀರಲ್ಲ, ನೆಳ ಕುಕ್ಕಮ್ಮನ, ಇಲ್ಲೇನು ಮಣ್ಣ ಕುಕ್ಕಮ್ಮನ. ಅಲ್ಲಿ ತಣ್ಣಗೈತಿ. ಅವ್ರು ಎಲ್ಗೋದ್ರು? ಭಾಗ್ಯಮ್ಮನು ಮತ್ತೆ ಗಂಗಿನು? ಅವರು ಅಲ್ಲೇ ಕುಕ್ಕಂಡವ್ರಂತೆ, ಅಲ್ಲಿ ಅಡಿಕೆ ಗಿಡ ತಗೇನೆ. ಹೌದೇನು? ಸರಿ ನಡೀರಿ. ಕಣಕ್ಕ. ಲೇ ಭಾಗ್ಯಮ್ಮ ಗಂಗಿ ಬರ್ರೆ, ಸಾಕು ಮಾತಾಡಿದ್ದು. ಅಲ್ಲೇ ಕುಕ್ಕಂಡೋಗ್ ಬೇಡ್ರಿ, ಬರ್ರಿ ಕುಂಬಿರಂತೆ. ನಡಿಯಮ್ಮ, ಕರಿತದ ಲಸ್ಮಕ್ಕ, ಮಧ್ಯಾಹ್ನ ಊಟ ಟೈಮ್ ಆತು, ಉಂಬ ನಡಿ. ಅಮ್ಮ ಏನ್ ಅಳ್ತ ಹೊಡಿತೀರಿ ಅಲ್ಲಿ ಕುಕ್ಕಂಡು? ಏನು ಇಲ್ಲ, ಒಂದ್ ಚೆನ್ನಾಗಿ ಕುಕ್ಕಂಡ್ವಿ. ಸೀನಣ್ಣಯ್ಯ ಎಲ್ಲ ಹೋಗಿತ್ತಲ್ಲ, ಗೊಬ್ಬರ ತುಂಬಾರಿರ್ಲಿಲ್ಲ, ಅಲ್ಲೇ ಕುಕ್ಕಂಡಿದ್ವಿ ಅಷ್ಟೇ. ಕೈ ತೊಳ್ಕೊಂಡು ನೀರ್ ಕುಡ್ದು ಅನಿಸ್ ಕುಕ್ಕಂಡ್ವಮ್ಮ ಅಷ್ಟೇನಿ. ಇನ್ನೇನು ಊಟ ಟೈಮ್ ಆತು, ಬತ್ತಿತ್ತ ಉಂಬಕ್ಕೆ ಅಂತಾನ ಕುಕ್ಕಂಡಿದ್ವಿ. ತಮ್ಮಂದೇನು? ಸರಿ ಬಾಯಿ ಗಂಗಿ ಉಂಬನ. ನನ್ನಮ್ಮ ತದ್ದಿದೆ, ನೀವ್ ಬಿಡ್ಬೇಕಲ್ಲ. ಬರಿ ಊಟ ಮಾಡೋಣ. ಏನಿನ ನಿಂತ್ಕೊಂಡು ನೋಡ್ತಾ ಇದ್ರ? ಕುಕ್ಕಳ್ರಿ. ಜಲ್ದು ಯಾತ್ ಮಾಡಿದ್ಯಾ? ಇಕ್ಕೇನ್ ಕೊಡಮ್ಮ ಲಸ್ಮಕ್ಕ, ಉಂಬನ. ಪಟ್ಟಸ್ತೈತಿ ನಮ್ಗುನು. ಇಟ್ಟತ್ತು ಮಣ್ಣು ಎತ್ತಾಕಿ ಎತ್ತಾಕಿ ಸುಸ್ತಾಗ್ಬಿಟ್ಟಿದ್ವಿ. ಹೊಟ್ಟೆನು ತುಂಬಾ ಹಸ್ಬಿಟ್ಟೈತಿ. ತತ್ತ ಇವಾಗ ಕೊಟ್ಬಿಟ್ರೆ 5 ನಿಮಿಷ ಕೊಂಡು ಬಿಡ್ತೀನಿ ನಾನು. ಕೊಡು ಜಲ್ದು ಉಂಬನ. ಅಯ್ಯೋ 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 ಇರೇ ಭಾಗ್ಯಮ್ಮ, ಉಂಬಕ್ಕೆ ಏನ್ ಹಂಗ ಆತ್ರ ಮಾಡ್ತೀಯಾ? ಅಯ್ಯೋ ಉಂಬಕ್ಕೆ ಕುಕ್ಕಣಿದೀವಂತೆ, ಉಂಬಕ್ಕೆ ಇಟ್ಟ ಹಂಗೆ ಇರ್ತಾಳೆ ಲಸ್ಮಕ್ಕ. ಲಸ್ಮಕ್ಕ ಕೊಡಮ್ ಭಾಗ್ಯಮ್ಮ ಮೊದ್ಲು. ಸರಿ ಆತು, ಕುಕ್ಕಳ್ರಿ. ಎಲ್ಲರಿಗೂ ಇಕ್ಕೊಡ್ತೀನಿ ಒಂಬೇರೆ ಅಂತ. ಉಂಡ್ರಿ ಎಲ್ಲಾರು, ನಾನು ಇಲ್ಲೇ ಉಂತೀನಿ. ಏನ್ ಲಸ್ಮಕ್ಕಯ್ಯ, ನಿನ್ ಮನೆಗೆ ಉಂಡು ಬರ್ಲಿಲ್ವೇನು? ಇಲ್ಲಿಗೆ ತಂದೆ ನಿನ್ಗುನು? ಹೊಲ್ದಾಗ ಉಂಡೆ ಚೆನ್ನಾಗಿರುತ್ತೆ, ನಿಮ್ ಕೂಟ ಎಲ್ಲ ನಾ ಮಾತಾಡ್ಕೊಂಡು ಉಮ್ಮನ ಅಂತ ನಾನು ಇಲ್ಲಿಗೆ ಬಂದೆ. ಹೊಲ್ದಾಗ ಏನೇನೆ ಸೊಪ್ಪು ಕಿತ್ಕೊಂಡೋಗಿದ್ದೆ. ಅರಿವೆ ಸೊಪ್ಪು, ಆಮೇಲೆ ಕೊಲನೆ ಸೊಪ್ಪು, ಗೊರ್ಜಿ ಸೊಪ್ಪು, ಆಮೇಲೆ ಮುಳ್ಬಾಸ್ಲು ಸೊಪ್ಪು ಎಲ್ಲ ಕಿತ್ಕೊಂಡೋಗಿದ್ದ. ಬಸಾರ್ ಮಾಡಿದ್ದೆ, ಅದನ್ನೇನೆ ತಗೊಂಬಂದೆ. ಚೆನ್ನಾಗಿರುತ್ತೆ ಹೇಳಕ್ಕ. ಅಡವೆ ಸೊಪ್ಪು ಚೆನ್ನಾಗಿರುತ್ತೆ, ಪುರುಪುಕ್ ತಿಂಬದಲ್ವಾ. ನಾನು ಕಿತ್ಕೊಂಡು ಹೋಗ್ಬೇಕು ಇವತ್ತು ಸಾಯಂಕಾಲಕ್ಕೆ ಹೋಗ್ತಾನ. ಯಾತನ ಮಾಡ್ಬೇಕು. ಸಾರ್ ಬೇರೆ ಇರ್ಲಿಲ್ಲ, ರಾತ್ರಿದ ಒಂದಿಷ್ಟು ಸಾರಿತ್ತು, ನಾನು ಒಂದಿಷ್ಟ ಅನ್ನ ಮಾಡ್ಕೊಂಡು ಉಂಡು ಅದೇ ಬಂದೆ. ಕಣೆ ಲಸ್ಮಕ್ಕ, ಇವ್ರತ್ತೆ ಅಲ್ಲಿಗಾನ ಹುಡಿಕೆ ಮೊದ್ಲು ಆಲದ ಮರ ತಕನ ಬಾರಿ ಅಡ್ಗೆ ಮಾಡಿಲ್ಲ, ಅಡ್ಗೆ ಮಾಡಿಕ್ ಬರಿವಂತೆ ಬಾ. ನೀನ್ ಕೂಲಿ ಹೋಗಿದ್ರ ಹೊಟ್ಟೆ ಅವತ್ತು ನಮ್ಗೆ ಉಂಬಕ್ಕೆ ಮಾಡಿಕ್ ಹೋಗ್ ಬಾ, ಇನ್ ಇಲ್ಗಾನ ಹಾಳಾಗ್ ಹೋಗು ಅಂತಾನ. ಅಯ್ಯೋ ಅಯ್ಯೋ ಹೆಂಗ ಹಾರಾಡ್ತಿದ್ಲ ಕದ್ರಜ್ಜಿ. ಅದಕ್ಕೆ ಇವಳು ಇನ್ನೇನಾದ್ರೂ ಮಾಡ್ಕೊ ಅಂತ ಹೇಳಿ ಅದೇ ಬಂದ್ಲು. ಹೌದೇನಿ ಮಂಗಿ, ಯಾಕೆ ಏನಾಯ್ತು? ಮತ್ತೆ ಏನಾದ್ರೂ ಜಗಳ ಮಾಡ್ಕೊಂಡ? ಮತ್ತೆ ಏನಾದ್ರೂ ನಿನ್ಗೇನೋ ತೊಂದರೆ ಕೊಟ್ರ ಹೆಂಗೆ ಅವರು? ಅಯ್ಯೋ ತೊಂದರೆ ಇಲ್ಲ, ಏನಿಲ್ಲ. ಅವತ್ತಿಂದ ನಾ ಗಪ್ ಚುಪ್ ಆಗಿದ್ದಾರೆ. ಆದ್ರೆ ಏನ್ ಮಾಡೋದು, ದಂಟ್ ಪಿಂಡ್ಗಳು ತಗರ ಮನೆಗೆ ಕೂಕೊಂಡಿರ್ತಾರೆ. ಮನೆಗೆ ಒಂದ್ ಕೆಲಸ ಮಾಡಲ್ಲ. ನಮ್ಮ ಮತ್ತೆ ಅಡ್ಗೆ ಮಾಡೋದು ನಾನೇ ಮಾಡ್ಬೇಕಂತೆ. ಮುಸಾಕ ಅಲ್ಲ, ಕಸ ಮುಸ್ರೆ ನೀರು ಎಲ್ಲಾನ ನಾನೇ ತಂದು ಮಾಡ್ಬೇಕಂತೆ. ಕೂಲಿ ಹೋದ್ರು ಅವ್ರು ಮಾತ್ರ ಎಲ್ಲೂ ಹೋಗಂಗಿಲ್ಲ, ಮನೆ ಕುಕ್ಕಂಡು ಆರಾಮಾಗಿ ತಿನ್ಕೊಂಡು ಕುಕ್ಕಂಡಿರ್ತಾರೆ. ನಾನ್ ಮಾಡಿಕ್ಬೇಕಂತೆ ಕೂಲಿ ಹೋಗಿ ಬಂದು. ಅಯ್ಯಪ್ಪನೂ ಅಷ್ಟೇನೆ, ಎಲ್ಲಿಗೂ ಹೋಗಲ್ಲ, ತಿಂದು ಅಲ್ಲೆಲ್ಲಾದ್ರೂ ಓಡಾಡ್ಕೊಂಡು ಅದೇ ಬರ್ತಾನೆ. ಅದಕ್ಕೆ ನಾನು ಇವ 2 ದಿವಸ 3 ದಿವಸದ ಹಿಂದೆ ಒಂದ್ ದಿವಸ ಸರಿಯಾಗಿ ಬೈದೆ. ಇನ್ಮೇಲೆ ನೀವು ಕೂಲಿ ಹೋಗತಕ್ಕ ಅಥವಾ ನಿಮ್ಮ ಮನೆ ಕೆಲಸ ಮಾಡತಕ್ಕ ನಾನು ನಿಮ್ಗೆಲ್ಲರಿಗೂ ಅಡುಗೆ ಮಾಡಿಕಲ್, ನಿಮ್ಮಿಬ್ರಿಗೂ ನಾನು ಮಾತ್ರ ಮಾಡ್ಕೊಂಡು ಉಣ್ತೀನಿ. ನಿಮ್ ಬೇಕಾದ್ರೆ ಮಾಡ್ಕೊಂಡು ಉಣ್ರಿ, ಇಲ್ಲಾಂದ್ರೆ ಹಂಗೆ ಇರ್ರಿ ಅಂತಾನ ಹೇಳ್ದೆ. ಅವತ್ತಿಂದ ಮಾಡಿಲ್ಲ. ಇವತ್ತು ನನ್ನ ಗಂಡನೂ ನಮ್ಮ ಅತ್ತೆನೂ ಜೋರ್ ಮಾಡಿದ್ರು, ಆದ್ರೂ ನಾನು ಕೇಳಲಿಲ್ಲ, ಅದೇ ಬಂದೆ. ಯಾಕೆ ಮಾಡಿಕ್ಯಾವಕ್ಕಲ್ಲೇನಕ? ಅಲ್ಲ ನಮ್ಮ ಅತ್ತಿಗೆ ಏನಾಗೈತಿ? ಮನೆ ಕೆಲಸ ಮಾಡ್ಕೊಂಡು ಮಾಡಕ್ಕಾದ್ರೂ ಆಗಲ್ವೇ? ನಾನು ಕೂಲಿ ಹೋಗಿ ಸಾರು ಅನ್ನ ಮುದ್ದೆ ಮಾಡಿ ನೀರು ತಗೊಂಬಂದು ಎಲ್ಲ ಮಾಡಕ್ಕಾಗುತ್ತೆ? ಅಲ್ಲ ವಯಸ್ಸಾಗೈತೆ, ಕೂಲಿ ಹೋಗಕ್ಕಾಗಲ್ಲ ಬಿಸ್ಲಾಗೆ, ಅದು ಸರಿ. ಆದ್ರೆ ಮಂತ್ರಗಳಾದ್ರೂ ಮಾಡ್ಬೋತಾನೆ? ಹೌದೌದು ಮಾಡ್ಬೇಕಮ್ಮ. ಅಲ್ಲ ಮಂತ್ರಗಳದ್ದು ಮಾಡ್ಲಿಲ್ಲ ಅಂದ್ರೆ ಅವಜ್ಜಿ ಇನ್ನೇನ್ ಮಾಡ್ತಾಳೆ? ಏನು ಇವಳು ಕೂಲಿ ಹೋಗಿ ಎಲ್ಲ ಕೆಲಸ ಮಾಡಕ್ಕಾಗತ್ತೆ ಮನೆಗಳ್ದ? ಅಲ್ಲ ಇವ್ರು ಸೇವೆ ಮಾಡಕ್ಕೆ ಇವಳು ಮದುವೆ ಮಾಡ್ಕೊಂಡ್ ಬಂದ್ರೇನು? ಯಾರು ಇಲ್ಲ, ಹೆಂಗೂನು ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ ಇವಳು ಸರಿಯಾಗಿ ಮಾಡ್ಯವಳೆ ಮಂಗಮ್ಮ. ಮಂಗಮ್ಮ ಹಿಂಗೆ ಮಾಡು, ಹಂಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಹೊಟ್ಟೆಗೆ ಇಲ್ದೇ ಇದ್ರೆ ಅವರೇ ಬುದ್ಧಿ ಕಲಿತಾರೆ. ನಿನ್ ಗಂಡ ಏನಾಗೈತೆ? ಕೂಲಿ ಹೋಗಕ್ಕಾಗಲ್ವೇ?
ಕಳ್ತನ ಮಾಡ್ಕೊಂಡು ಜೀವನ ಮಾಡೋ ಇಷ್ಟಿನ ನೀನು ಅವ್ರ ಕಳ್ತನ ಎಲ್ಲ ಬಯಲು ಮಾಡಿದೆ ಅಂತ ಈಗ ಆ ಕಳ್ತನ ನಿಂತೈತೆ. ಯಾತನು ದುಡ್ಡು ಪಡ್ಡು ಬರ್ದಂಗೆ ಆಗೈತೆ, ಆದ ಇಲ್ಲ. ಅದಕ್ಕೇನೆ ನಿನ್ನ ಅನ್ಸ್ಕೊಂಡು ತಿಂತಾರೆ ಇವಾಗ. ನೀನು ಇದಕ್ಕೆಲ್ಲ ಜಗ್ಬೇಡ, ಸುಮ್ಮನಿರು. ನಾವೆಲ್ಲರೂ ಇದ್ದೀವಿ ನಿನ್ನ ಜೊತೆಗೆ, ಅವ್ರೇನು ಮಾಡೋಕ್ಕಾಗಲ್ಲ. ಮಂಗಿ ಬಿಡ್ಬೇಡ, ನನ್ನ ಗಂಡ ನನ್ನ ಅತ್ತೆನೂ ಹಿಂಗೆ ಇದ್ರು, ಸೋಂಬೇರಿಗಳಾಗಿದ್ರು. ಈಗ ನೋಡು ಬುದ್ಧಿ ಕಲ್ಸಿಲ್ವಾ? ನನ್ನ ಗಂಡ ಕುರಿ ಕಾಯಲ್ವಾ? ನಮ್ಮ ಅತ್ತೆ ಹೇಳಿದ ಕೆಲಸ ಮಾಡ್ಕೊಂಡು ಮನೆಯಾಗೆ ನನ್ನ ಮಗನ್ ನೋಡ್ಕೊಂಡು ಐತೆ. ನನ್ನ ಮಗ ಇನ್ನೊಂದು ದೊಡ್ಡನಾಗ್ಲಿ, ನಮ್ಮ ಅತ್ತೆನೂ ಕೂಲಿ ಕರ್ಕೊಂಡ್ ಬರ್ತೀನಿ ನಾನು. ಆ ಮನೆ ನನ್ನ ಹೆಸರಿನಾಗೈತೆ, ಅದಕ್ಕೇನೆ ನಾನು ಹೇಳ್ದಂಗೆ ಕೇಳ್ತಾರೆ ಅವರು. ಏನ್ ಮಾಡೋದಕ್ಕ, ನಿನ್ನಂದ್ರೆ ನಿನ್ ಮನೆ ನಿನ್ನ ಹೆಸರಿನಾಗೈತೆ, ಅದಕ್ಕೆ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲ ನಿಮ್ಮ ಮಾತು ಕೇಳ್ತಾರೆ. ಆದ್ರೆ ಇದು ಬಾಡಿಗೆ ಮನೆ, ನಾವಿರೋದು. ಏನ್ ಮಾಡೋದು, ಇವು ಬುದ್ಧಿ ಕಲಿಯಂಗೆ ಕಾಣಲ್ಲ. ಏನೋ ಪಂಚಾಯತಿ ಮುಖ್ಯಸ್ಥರಿಗೆ ಹೇಳ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬೇರೆ ಎದುರು ಸೋದ್ಲು ನಮ್ಮ ಅತ್ತೆ. ಏನ್ ಮಾಡ್ತೈತೋ ಏನೋ ಗೊತ್ತಿಲ್ಲ. ಯಾಕೆ ಎದರ್ಕಂತೀಯ? ಏನು ಎದರ್ಕಬೇಡ, ಸುಮ್ಮನಿರು. ನಾನು ಇದೀನಲ್ಲ, ಎಲ್ಲ ಹೇಳ್ತೀನಿ ನಾಗಣ್ಣವ್ರಿಗೆ. ಗುಂಡಜ್ಜಿನೂ ಬರುತ್ತೆ. ಗುಂಡಜ್ಜಿಗೆಲ್ಲ ಅರ್ಥ ಆಗೈತೆ ನಿಮ್ಮ ಅತ್ತೆದೇನು ನಿನ್ ಗಂಡಂದೇನು ಅಂತ. ಅದು ಏನ್ ಮಾಡ್ತಾರೆ ಅಂತನ ಹೇಳು ನೀನು, ಭಯ ಪಡಕ್ ಹೋಗ್ಬೇಡ ಅವ್ರಿಗೇನು. ಅದೇ ನಾನು ಆ ಧೈರ್ಯದ ಮೇಲೆನೆ ನಮ್ಮ ಅತ್ತೆ ನನ್ನ ಗಂಡ ಎಷ್ಟೇ ಹೇಳಿದ್ರು ನಾನು ಅಡುಗೆ ಮಾಡಲಿಲ್ಲ, ಏನೂ ಇಲ್ಲ. ಅವ್ರಿಗೆ ಬೈದು ಅದೇ ಬಂದೆ, ನೋಡೋಣ ಬಿಡು ಸಾಯಂಕಾಲಕ್ಕೆ ಬಂದು ನೋಡ್ಕೊಂಬ ನಾವು ಹೋಗ್ರಿ ಅಂತನ ಬೈದೆ. ನಮ್ಮ ಅತ್ತೆ ಅಲ್ಗಾನ ಹುಡಿಕೆ ಬಂದಿತ್ತು, ಆಲದ ಮರ ತಕನ. ಕಣೆಲ್ಲ ಸ್ಮಕ್ಕ ಹುಡಿಕೆ ಬಂದಿಲ್ಲ ಅವ್ರ ಅತ್ತೆ. ಓದ್ಲು ಇವಳು ಸರಿಯಾಗಿ ಬೈಯತ್ತಿಗೆ. ಊಟ ಮಾಡ್ರಿ, ಸೀನಣ್ಣ ಎಲ್ಲಿ ಗೊತ್ತಿಲ್ಲ ಸ್ಮಕ್ಕ ಬರ್ಲಿಲ್ಲ. ಏ ಅಯ್ಯಪ್ಪ ಮೋಟ್ರಿ ಏನೋ ಎತ್ಕೊಂತಿಲ್ಲ, ನೋಡ್ತೀನಿ. ನೀವು ಉಣ್ಣೋಗ್ರಿ, ಹಂಗೆ ಒಂದು ಅರ್ಧ ಗಂಟೆ ಆಗುತ್ತೆ. ಉಂಡು ಎದ್ದು ಬರೋಷ್ಟೊತ್ತಿಗೆ ಎಲ್ಲ ಸರ್ ಮಾಡಿ ಬರ್ತೀನಿ ಅಂತ ಹೇಳು. ಓತಪ್ಪ, ಯಾರನ್ನ ಕರ್ಸೈತಂತೆ ಯಾರ ಸರ್ ಮಾಡೋರ್ನ ಬಂದೇವ್ರಂತ. ಒಂದು ಅರ್ಧ ಗಂಟೆ ಆಗುತ್ತಂತ ಅಷ್ಟೇನಿ. ಲಕ್ಷ್ಮಕ್ಕಯ್ಯ, ಈ ಅಡಿಕೆ ತೋಟ ಎಲ್ಲ ನಿಮ್ದು ಏನು? ಹೂ ಕಣೆ ಗಂಗಿ, ನಮ್ದೇನೆ. ಇದು ನಮ್ಗೆ ಹೊಲ ಬಿಡಿಸ್ಕೊಂಡ್ಮೇಲೆ ನಾವು ಅಡಿಕೆ ಗಿಡ ಇಕ್ಕಿದ್ದು. ಇವತ್ತು ಅಲ್ಲೇ ಒಂಬಳೆ ಹೊಡೆದು ಹೆಂಗ ಅಡಿಕೆ ಹೊಡಿತಾ ಇದ್ದಾವೆ. ಇವಾಗಿನ ಸ್ವಲ್ಪ ಹೊಡಿತಾ ಇದಾವೆ, ಇನ್ನೊಂದು ವರ್ಷ ಹೋದ್ರೆ ಚೆನ್ನಾಗಿ ಆಗ್ತವೆ. ನಾವು ಯಾರಿಗಾನ ಒಟ್ಟಿಗೆ ತೋಟ ಕೊಟ್ಟು ದುಡ್ಡು ಮಾಡ್ಕೊಂಬ ಅಂತಿದ್ವಿ. ಇವಾಗ ಒಂದು ದಿವಸ ಬರ್ತಾವಲ್ಲ, ನಾವೇ ಕಿತ್ಕೊಂಡು ಬೇಯಿಸಿ ಮಾರ್ಕೆಟ್ಗೆ ಹಾಕಿ ಬರ್ತೀವಿ. ಹೆಂಗೋ ಬಿಡಮ್ ಲಕ್ಷ್ಮಕ್ಕ, ಈ ಅಡಿಕೆ ತೋಟ ಬಂದ್ರೆ ನಿಮ್ದು ಬಡತನನೇ ಬಗೆಹರಿಯುತ್ತೆ. ಯಾವ ಸಾಲ ಇಲ್ದಂಗೆ ಆರಾಮಾಗಿರ್ಬೋದು. ಆದ್ರೆ ನೀರಿಂದ ತಾಪತ್ರ ಇಲ್ಲಲೇ ಭಾಗ್ಯಮ್ಮ. ಮಳೆ ಬರ್ದಿದ್ರೆ ಬೋರು ಇಲ್ಲ, ಎಂಥದ್ದು ಇಲ್ಲ. ಅಡಿಕೆ ಗಿಡ ಎಲ್ಲ ಒಣಗ್ತವೆ. ಹೆಂಗೋ ಒಂದ್ ಸ್ವಲ್ಪ ನಮ್ಮ ಬೋರು ಸರಿಯಾಗಿತ್ತೆ. ಇನ್ನೊಂದು 2 ಪೈಪ್ ತಂದು ಬೀಡಿದ್ಕೆ ಇವಾಗ ನೀರ್ ಚೆನ್ನಾಗ್ ಬರ್ತವೆ. ಇಲ್ಲಿದ್ರೆ ಅಡಿಕೆ ಗಿಡ ಒಣಗ್ ಬಿಡ್ಬೇಕಾಗಿತ್ತು. ದೇವ್ರ ಇದ್ದಾನೆ ಬಿಡಕ್ಕ, ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಿಮ್ ಬೋರ್ನ ನೀರ್ ಯಾವಾಗ್ಲೂ ಸೊಂಪಾಗಿ ಬರ್ತವೆ. ನೀವುನು ಚೆನ್ನಾಗಿರ್ತೀರ. 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಲ್ಲೇ ಮಂಗಮ್ಮ, ಎಂತ ಮಾತಾಡ್ದೆ. ಇಂಥ ಸೊಸೆನ್ ಪಡೆದಿರೋ ನಿಮ್ಮ ಅತ್ತೆನೇ ಅದೃಷ್ಟವಂತೆ. ಆದ್ರೆ ನಿನ್ನಂತಳ ಹತ್ರ ಮಾಡಿಸ್ಕೊಂಡು ಉಣ್ಣೋ ಯೋಗ್ಯತೆ ಇಲ್ಲ ನಿಮ್ಮ ಅತ್ತಿಗಾಗ್ಲಿ ನಿನ್ ಗಂಡಗಾಗ್ಲಿ. ಈ ವಯಸ್ಸಿಗೆ ಎಷ್ಟು ಬುದ್ಧಿ ನೋಡು. ಅದೇ ಮತ್ತೆ ಬಡತನದಾಗ ಬೆಂದಿರೋರ್ಗೆ ಕಷ್ಟ ಸುಖ ಗೊತ್ತಾಗುತ್ತೆ ಕಣೆ ನಿಂಗಮ್ಮ. ಆದ್ರೆ ಆ ಕದ್ರಜ್ಜಿ ಸಾಕಮ್ಮ ನಂತರ ಗೊತ್ತಾಗಲ್ಲ ಬಿಡು. ಎಷ್ಟೇ ಕಷ್ಟ ಬಂದ್ರು ಅವ್ರಿಗೆ ದುಡಿಬೇಕು, ತಿನ್ಬೇಕು, ನಾವು ನಲ್ಲವ್ರಿಗೆ ಎದಿಗೆ ಒದ್ದಂಗೆ ಬದುಕಬೇಕು ಅನ್ನೋದು ಅವ್ರ ಜೀವಮಾನದಲ್ಲಿ ಬರೋದೇ ಇಲ್ಲ ಅವ್ರ ಮನ್ಸಿಗೆ. ಬರೀ ಯಾರ್ದಾನ ಅಯ್ಯ ಅನ್ಸ್ಕೊಂಡು ತಿಂಬಕ್ ಕಾಯ್ದಿರ್ತಾರೆ. ಊಟ ಮಾಡ್ರಿ, ಟೈಮ್ ಆಗುತ್ತೆ. ತಿರ್ಗಾ ಸೀನಣ್ಣ ಬಂದ್ರೆ ಬೈತೈತಿ, ಇನ್ನ ಉಂಡಿಲ್ವಿ ಅಂತಾನ. ನೋಡು ಒಟ್ಟಸ್ತಿದ್ರು ನೀವು ಮಾತಾಡ್ತಿರಕ್ಕೆ ನಾನು ಮಾತಾಡ್ಕೊಂಡು ಕುಕ್ಕೊಂಡಿದೀನಿ. ಉಂಡ್ರಮ್ಮ ಜಲ್ದು ಮಾತು ಆಮೇಲೆ ಆಡೋಣ. ಹೆಂಗೋ ಹಿಂಗೆ ಮಾತಾಡ್ಕೊಂಡು ಉಂಬ ಮಜಾನೇ ಬೇರೆ ಹೊಲ್ದಾಗಿ. ಒಂದ್ ತುತ್ತು ಜಾಸ್ತಿನೇ ಹೋಗುತ್ತೆ ಹೊಟ್ಟೆ ಒಳಿಕೆ. ಉಂಡ್ರಿ. ಹೂ ಕಣೆ ಭಾಗ್ಯಮ್ಮ, ಹೊಲ್ದಾಗೆ ಸುಸ್ತಾಗಿ ಹೊಟ್ಟೆ ಹಸ್ತು ಊಟ ಮಾಡ್ತೀವಲ್ಲ, ಅವಾಗ ಉಂಡ್ರೆ ಆ ತೃಪ್ತಿನೇ ಬೇರೆ. ಅದನ್ನ ಹೇಳಕ್ಕಾಗಲ್ಲ. ಮನೆಗೊಳಗೆ ಉಣ್ತೀವಿ, ಆದ್ರೆ ಅಲ್ಲಿ ಅಷ್ಟೊಂದು ಹೊಟ್ಟೆ ಹಸ್ತಿರಲ್ಲ. ಇಲ್ಲಿ ಕೆಲಸ ಮಾಡಿರ್ತೀವಲ್ಲ, ಹೊಟ್ಟೆ ಹಸ್ತಿರುತ್ತೆ. ಉಂಡಿದ್ ಕತ್ಕು ಹಬ್ಬಾ ನೆಮ್ಮದಿ ಆಗ್ತೈತಿ. ಉಂಡೊಂದ್ ಸ್ವಲ್ಪ ನೀರು ಕುಡಿದ್ರೆ ಒಂದ್ ಸ್ವಲ್ಪ ನೆಳ್ಳ ಕುಕ್ಕೊಂಬಿಟ್ರೆ ಇಷ್ಟು ಸಾಕಪ್ಪ ದೇವ್ರೆ ಅನ್ನಂಗ ಆಗುತ್ತೆ. ಸರಿ ಆಯ್ತು, ಎಲ್ಲರೂ ಊಟ ಮಾಡ್ರಿ. ಊಟ ಮಾಡ್ರಮ್ಮ ಭಾಗ್ಯಮ್ಮ, ಊಟ ಮಾಡು. ಬಸ್ಸಾರು ಸೊಪ್ಪು ಚೆನ್ನಾಗೈತಿ. ಸರ್ ಮಾಡ್ಕೊಂಡ್ ಬಂದಿದ್ಯಮ್ಮ ನೀನು. ಇನ್ನೇನು ಕೋಳಿ ಸಾರು ಮಾಡ್ಕೆ ಬರ್ಬೇಕಾಯ್ತಾ? ಉಣ್ಣೆ ಸುಮ್ಮನೆ ಹೊಟ್ಟಸ್ತಾಗ ಬಸ್ಸಾರನಾಗ್ಲಿ ಯಾತನಾಗ್ಲಿ ಸುಮ್ಮನೆ ಉರ್ ಮಾಡ್ಕೊಂಡು ಉಮ್ಮನ ಅಂಬಲ್ ಅವಳೊಬ್ಳು ಇನ್ನನ ಕೋಳಿ ಸಾರು ಬೇಕಾಗಿತ್ತು ಏನೋ ಇವಳಿಗೆ. ಉಣ್ಣ ಬಸ್ಸಾರ ಮುದ್ದೆ ಎಂತ ಚೆನ್ನಾಗೈತೆ ಹಂಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.